ಎಲೆಕ್ಷನ್ ಟೈಮ್ಗಳಲ್ಲಿ ನೀವು ಮುಸ್ಲಿಮ್ಗಳನ್ನ BJPಗೆ ಹೋಗಬೇಡಿ, ಅವರು ಸರಿ ಇಲ್ಲ ಅಂದ್ಬಿಟ್ಟು ನೀವು ಬಯಸ್ತೀರಾ, ಭಯ ಅಂತ ವಾತಾವರಣ ಮಾಡ್ತೀರಾ, ಹುಟ್ಟಿಸ್ತೀರಾ. ಆಮೇಲೆ ಏನು ಮಾಡ್ತೀರಾ, ಇವರು ಈ ಥರ ಆ ಥರ ಅಂದ್ಬಿಟ್ಟು ಏನೋ ಒಂದು ಸಮಸ್ಯೆನ ನೀವು ಪರಿಹಾರ ಮಾಡೋಕ್ಕೆ ಆಗುತ್ತೋ ಇಲ್ವೋ ನಿಮ್ಮ ಕೈಯಲ್ಲಿ, ಇದಂತೂ ಮಾಡೇ ಮಾಡ್ತೀರಾ. ಆದರೆ ನೀವು BJPಯಿಂದ ನೀವು ಎದುರಿದ್ದೀರಾ ಅಥವಾ ನಮಗೆ ನೀವು ಎದುರಿಸ್ತಾ ಇದ್ದೀರಾ ಮುಸಲ್ಮಾನರಿಗೆ? ಇದು ನನ್ನ ಪ್ರಶ್ನೆ. ಇನ್ನೊಂದು, ಮುಸಲ್ಮಾನು ಯಾವುದೇ ಕಾರಣಕ್ಕೂ ಎದುರೋದಿಲ್ಲ, BJP ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೇ ಕಾರಣಕ್ಕೂ ಎದುರೋದಿಲ್ಲ. ಅವ್ನು ಯಾರಿಗೆ ಓಟ್ ಹಾಕ್ಬೇಕು ಅವ್ನಿಗೆ ಹಾಕ್ತಾನೆ. ಸೊ ಈ ಥರ ಎಲೆಕ್ಷನ್ ಟೈಮಲ್ಲಿ ನೀವು ಬಂದುಬಿಟ್ಟು BJP ಅವರು ಸರಿ ಇಲ್ಲ, ಅವ್ರಿಗೆ ಬೆಂಬಲ ಕೊಡಬೇಡಿ ಅಂತ ಎದುರಿಸೋದಂಥ ವಾತಾವರಣ ಯಾಕೆ ಮಾಡೋದು? ಮತದಾರರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಇಲ್ಲ ಒಂದು ನಿಮಿಷ, ನೀವು ಮಾತಾಡಿದ್ದೀರಿ ಕೇಳಿದ್ದೀನಿ. ನಾನು ನಿಮ್ಮ ಜೊತೆಗೆ ನಾನು ವಾದ ಮಾಡೋಕ್ಕೆ ಬಂದಿಲ್ಲ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕೆ ಬಂದಿರೋದು. ನಾವು ಇಡೀ ದೇಶಕ್ಕೂ ಹೇಳ್ತಾ ಇದ್ದೀವಿ, ಆದರೆ BJPಗೆ ಓಟ್ ಸಿಗ್ತಾ ಇಲ್ವಾ? ನಮಗೂ ಓಟ್ ಸಿಗ್ತಾ ಇದೆ, ಅವ್ರಿಗೂ ಓಟ್ ಸಿಗ್ತಾ ಇದೆ. ಅವ್ರ ವಿವೇಚನೆಯಲ್ಲಿ ಯಾರು ಸರಿ ಅಂತ ಓಟ್ ಹಾಕ್ತಾರೆ. ಅಲ್ಲಲ್ಲ ಒಂದು ನಿಮಿಷ, ಒಂದು ನಿಮಿಷ ಅಲ್ಲ ಬಟ್ ರಿಜ್ವಾನ್ ಅರ್ಷದ್ ಅವರೇ, ಈಗ ನೀವು ಎಲ್ಲರಿಗೆ ಮತದಾರರಿಗೆ ನಿಮ್ಮ ಪಾರ್ಟಿಯ ಕಾರ್ಯಕರ್ತರಿಗೆ ನೀವು ನಮ್ಮ ಕಾಂಗ್ರೆಸ್ನ ಸಿದ್ಧಾಂತಗಳು ಇಷ್ಟ ಇದ್ರೆ ಇರಿ, ಇಲ್ಲ ಅಂತಂದ್ರೆ BJPಗೆ ಹೋಗಿ ಅಂತ ಹೇಳ್ತಾ ಬಂದ್ರೆ ಕಾಂಗ್ರೆಸ್ನ ಗತಿ ಏನು ಅಂತ ಅವರ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿರೋದು.